ತಮಿಳುನಾಡು ರಾಜಕಾರಣ ವಿಜಯ್ ಜಯಿಸಿದ್ದಾರೆ. ಅವರ ಪಕ್ಷ TVK ಅಧಿಕಾರಕ್ಕೆ ಬರಲಿದೆ. ಸೊ ವಿಜಯ್ ಮುಖ್ಯಮಂತ್ರಿ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಅವರು ರಾಜ್ಯಪಾಲರ ಭೇಟಿಗಾಗಿ ಅವಕಾಶ ಕೊಟ್ಟಿದ್ದಾರೆ. ನಾನು ತಮ್ಮ ಜೊತೆ ಮಾತನಾಡುವ ಈ ಹೊತ್ತಿಗೆ ಇನ್ನೂ ಭೇಟಿ ನಡೆದಿರಲಿಲ್ಲ. ಸೊ ಇವತ್ತು ವಿಜಯ್ ತಮ್ಮ ಬೆಂಬಲಿಗರ ಜೊತೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚಿಸುವುದಕ್ಕೆ ಆಹ್ವಾನ ನೀಡುವಂತೆ ಮನವಿ ಮಾಡಲಿದ್ದಾರೆ. ಅದರ ಜೊತೆಗೆ ತಮ್ಮ ಬೆಂಬಲಿಗರ ಒಂದು ಪಟ್ಟಿಯನ್ನು ಅವರಿಗೆ ನೀಡಬಹುದು. ಸೊ TVKಗೆ ಈಗ 108 ಸ್ಥಾನಗಳಿವೆ ಅದರಲ್ಲಿ. ಸೊ ಟೋಟ್ಲಿ ದಟ್ ಇರುವಂಥ 234 ಸ್ಥಾನಗಳಲ್ಲಿ ಅರ್ಧದಷ್ಟು ಅಂದರೆ ದಟ್ 118 ಬೆಂಬಲ ಅವರಿಗೆ ಬೇಕಾಗಿತ್ತು. ಈಗ 108 ಇದೆ. ಆದರೆ ಅದರ ಜೊತೆಗೆ 108 ಇದ್ದರೆ ಅದರಲ್ಲಿ 1 ಸ್ಥಾನ ಕಡಿಮೆ ಆಗುತ್ತೆ. ಯಾಕೆಂದರೆ ವಿಜಯ್ 2 ಕ್ಷೇತ್ರಗಳಿಂದ ಗೆದ್ದಿದ್ದಾರೆ. 1 ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕು. ಅವರು ರಾಜೀನಾಮೆ ಕೊಟ್ಟ ತಕ್ಷಣ ಹೌಸಿನ ಒಟ್ಟು ಬಲ ಇದೆಯಲ್ಲ ಅದು 233ಕ್ಕೆ ಇಳಿಯುತ್ತೆ. 233ಕ್ಕೆ ಇಳಿದಾಗ ಇವರು ಬಹುಮತ ಸಾಬೀತಿಗೆ ಅಂದರೆ ಅರ್ಧದಷ್ಟಕ್ಕೆ 1 ಸ್ಥಾನ ಕಡಿಮೆ ಆಗುತ್ತೆ ಅವರಿಗೆ. ಸೊ ಈಗಾಗಲೇ ನಿನ್ನೆಯಿಂದ ವಿಜಯ್ ದಟ್ ತಮ್ಮ ಸರ್ಕಾರ ರಚನೆಗೆ ಬೇಕಾದ ಕಸರತ್ತನ್ನು ಪ್ರಾರಂಭಿಸಿದ್ದಾರೆ. ನಿನ್ನೆ ಕೂಡ ಅವರು ಯಾರು ತಮ್ಮ ಮಿತ್ರ ಪಕ್ಷವಾಗಬೇಕು ಅನ್ನೋದರ ಕುರಿತು ಮಿತ್ರರನ್ನು ಗಳಿಸುವುದರ ಸಲುವಾಗಿ ಮಾತುಕತೆಯನ್ನು ಪ್ರಾರಂಭಿಸಿದರು. ನಿನ್ನೆ ಸಂಜೆ ದಟ್ ಕಾಂಗ್ರೆಸ್ನ ಆರ್ಗನೈಸಿಂಗ್ ಸೆಕ್ರೆಟರಿ KC ವೇಣುಗೋಪಾಲ್ ಅವರು ಹೇಳಿದ ಪ್ರಕಾರ ವಿಜಯ್ ಅಧಿಕೃತವಾಗಿ ಕಾಂಗ್ರೆಸ್ಸನ್ನು ಸಂಪರ್ಕಿಸಿದ್ದಾರೆ. ಸೊ ಇದರೊಂದಿಗೆ ತೀವ್ರ ರೂಪದ ರಾಜಕೀಯ ಚಟುವಟಿಕೆಗಳು ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಎಸ್ಪೆಷಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು ಕೂತು ಸುದೀರ್ಘ ಚರ್ಚೆ ನಡೆಸಿದರು. ಸುದೀರ್ಘ ಚರ್ಚೆ ನಡೆಸಿದ ಮೇಲೆ ಬಂದಂಥ ತೀರ್ಮಾನ ಅಂತಂದರೆ ವಿಜಯ್ ಅವರಿಗೆ ತಮಿಳುನಾಡಿನಲ್ಲಿ ಬೆಂಬಲವನ್ನು ಕೊಡಬೇಕು ಅಂತ. ಸೊ ಇದು ಭಾಳ ಮಹತ್ವದ ಒಂದು ತೀರ್ಮಾನ ಆಗಿತ್ತು. ಆದರೆ ಅದು ಅನಿರೀಕ್ಷಿತ ಆಗಿರಲಿಲ್ಲ. ಇದಕ್ಕೆ ಭಾಳ ಮುಖ್ಯವಾದ ಕಾರಣ ವಿಜಯ್ ಮತ್ತು ರಾಹುಲ್ ಗಾಂಧಿಯವರ ನಡುವೆ ಇದ್ದಂಥ ವೈಯಕ್ತಿಕ ಸ್ನೇಹ. ಸೊ ಆದ್ದರಿಂದ ಅವರ ತೀರ್ಮಾನವನ್ನು ಕೈಗೊಂಡ ಮೇಲೆ KC ವೇಣುಗೋಪಾಲ್ ಅವರು ಈ ತೀರ್ಮಾನವನ್ನು ಪ್ರಕಟಿಸಿದರು. ಏನು ಹೇಳಿದ್ರು ಅವರು ವೇಣುಗೋಪಾಲ್ ಅವರು ಹೇಳಿದ ಪ್ರಕಾರ ತಮಿಳುನಾಡಿನ ಜನ ಸೆಕ್ಯುಲರ್ ಸರ್ಕಾರಕ್ಕೆ ಮತ ನೀಡಿದ್ದಾರೆ. ಧರ್ಮ ನಿರಪೇಕ್ಷ ಸರ್ಕಾರ ಬರಬೇಕು ಅಂತ ಇದು ನೀಡಿದ್ದಾರೆ. ಇದು ಡಿಫೀಟ್ ಆಗ್ಬೋದು. ಕಾಂಗ್ರೆಸ್ ಪಕ್ಷ ಕೂಡ ಈ ಧರ್ಮ ನಿರಪೇಕ್ಷ ಸೆಕ್ಯುಲರ್ ಸರ್ಕಾರ ಬರುವುದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಸೊ ಆ ಮೂಲಕ ತಮ್ಮ ಬೆಂಬಲವನ್ನು ಹೇಳಿದ್ರು. ಅದರ ಜೊತೆಗೆ ನಾವು ಬೆಂಬಲ ಕೊಡುವ ತೀರ್ಮಾನವನ್ನು ದಟ್ ನಮ್ಮ ರಾಜ್ಯ ಘಟಕ ಆ ತೀರ್ಮಾನವನ್ನು ಕೈಗೊಳ್ಳುತ್ತೆ, ಅದನ್ನು ವಿಜಯ್ ಅವರಿಗೆ ತಿಳಿಸುತ್ತೆ ಅನ್ನೋ ಮಾತನ್ನು ಕೂಡ ವೇಣುಗೋಪಾಲ್ ಹೇಳಿದರು. ಸೊ ಅದರ ಜೊತೆಗೆ ಅವರು ಹೇಳಿದ್ದು ದಟ್ ಸೆಕ್ಯುಲರ್ ಗೌರ್ಮೆಂಟ್ ಬರಬೇಕು ಅನ್ನೋದು. ಆದರೆ ಈ ಸೆಕ್ಯುಲರ್ ಗೌರ್ಮೆಂಟ್ ಬರಬೇಕಾದ್ರೆ ಕಾಂಗ್ರೆಸ್ ಬೆಂಬಲ ಕೊಡಬೇಕಾದ್ರೆ ಕಾಂಗ್ರೆಸ್ ಕೆಲವು ಕಂಡೀಷನ್ಗಳನ್ನು ವಿಧಿಸಿದೆ. ಯಾವುದು ಕಂಡೀಷನ್? ಒಂದು, ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕೂಡ ವಿಜಯ್ ಅವರ ಪಕ್ಷ ಏನಿದೆ ಅದು BJPಯ ಬೆಂಬಲವನ್ನು ಕೋರಿಕೊಡೋದು. ಅಂದರೆ ಇಡೀ ತಮಿಳುನಾಡಿನಲ್ಲಿ ಒಬ್ಬ BJP MLA ಇದ್ದಾರೆ, ಜಯಿಸಿದ್ದಾರೆ, ಒಬ್ಬರನ್ನೇ ಗೆದ್ದವರು. ಆ ಅವರ ಬೆಂಬಲವನ್ನು ನೀವು ತೆಗೆದುಕೊಳ್ಳುವುದು. ದಟ್ಸ್ ಅ ಫಸ್ಟ್ ಕಂಡೀಷನ್ ಬೈ ಕಾಂಗ್ರೆಸ್ ಪಾರ್ಟಿ. ದ ಸೆಕೆಂಡ್ ಕಂಡೀಷನ್, ಸೊ BJPಯ ಜೊತೆಗೆ ಸೇರಿ ಚುನಾವಣೆಯನ್ನು ಎದುರಿಸಿದಂಥ DMKಯ ಬೆಂಬಲ ಕೂಡ ತೆಗೆದುಕೊಳ್ಬೋದು. ದಿಸ್ ಅ ಸೆಕೆಂಡ್ ಕಂಡೀಷನ್. ಬಹುಮಟ್ಟಿಗೆ 2 ಕಂಡೀಷನ್ಗೂ ವಿಜಯ್ ಒಪ್ಪಿರಬೇಕು ಅಂತ ಅನಿಸುತ್ತೆ. ಸೊ ಇದಾದ ಮೇಲೆ ದಟ್ ವಿಜಯ್ ಅವ್ರು ಮಾಡಿದ ಕೆಲಸ ಅಂತಂದರೆ CPIM ಅನ್ನು ಸಂಪರ್ಕಿಸಿದ ಕಮ್ಯುನಿಸ್ಟ್ ಪಾರ್ಟಿ. ಸೊ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಾರ್ಟಿ ಇವರೆಲ್ಲ ಕೂಡ DMK ನೇತೃತ್ವದ ಗ್ರೂಪ್ನಲ್ಲಿ ಇದ್ದವರು. ಸೆಕ್ಯುಲರ್ ಫ್ರಂಟಲ್ಲಿ ಇನ್ನೊಂದನೇ ಸೆಕ್ಯುಲರ್ ಫ್ರಂಟಲ್ಲಿ ಇದ್ದವರು. ಈಗ CPIM ಕೂಡ ಬಹುಮಟ್ಟಿಗೆ ವಿಜಯ್ ಅವರಿಗೆ ಬೆಂಬಲ ಕೊಡೋ ಸಾಧ್ಯತೆ ಇದೆ. ಯಾಕಂದರೆ ರಾಜಕೀಯ ಅಸ್ಥಿರತೆ ಬರ್ಕೊಡೋದು ಅನ್ನೋದು ಒಂದಾದರೆ, ಸೊ BJP ಬೆಂಬಲಿತ ಪಕ್ಷಗಳ ಅಧಿಕಾರಕ್ಕೆ ಬರ್ಕೊಡೋದು ಅಥವಾ BJPಗೆ ಅಧಿಕಾರದಲ್ಲಿ ಪಾಲು ಸಿಗಬಾರದು ಅನ್ನೋ ಕಾರಣಕ್ಕಾಗಿ. ಸೊ ಅಂತಿಮ ತೀರ್ಮಾನವನ್ನು ಇನ್ನೂ ಕೂಡ CPIM ತೆಗೆದುಕೊಂಡಿಲ್ಲ. ಸೊ CPIM ತೆಗೆದುಕೊಳ್ಳುವ ಚಾನ್ಸಸ್ ಇದೆ, ಇವತ್ತು ತಿಳ್ಕೊಬೋದು. ತೆಗೆದುಕೊಂಡ್ರೆ ಅದಾದ ಮೇಲೆ ವಿಜಯ್ ಕಾಂಗ್ರೆಸ್ ಪಕ್ಷದ 5 ಶಾಸಕರ ಬೆಂಬಲ, ಹಾಗೆಯೇ CPIMನ 2 7 ಆಯಿತು. ಇನ್ನೊಂದು ಯಾವುದೋ ಒಂದು PVKR ಸಮಥಿಂಗ್ ಪಾರ್ಟಿ ಇದೆ, ಅವ್ರದ್ದು 2 ಇದೆ.
ಸೊ ಅವ್ರದ್ದು ಬೆಂಬಲ ತೆಗೆದುಕೊಂಡ್ರೆ ತಕ್ಷಣ ಸರ್ಕಾರ ರಚಿಸುವಕ್ಕೆ ಬೇಕಾದಷ್ಟು ಬೆಂಬಲ ವಿಜಯವರಿಗೆ ದೊರೆಯುತ್ತೆ. ಆ ಬೆಂಬಲಿಗರ ಪಟ್ಟಿಯನ್ನು ಅವರು ತಮ್ಮ ಶಾಸಕರ ಪಟ್ಟಿಯ ಜೊತೆಗೆ ತೆಗೆದುಕೊಂಡು ಹೋಗಿ ರಾಜ್ಯಪಾಲರಿಗೆ ಕೊಡಬೇಕು. ಅಂದರೆ ಯು ಸಿ ದಟ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಯಾರೇ ಇರಲಿ 5 ಜನರದ್ದು ಅವರೊಂದು ಲೆಟರ್ ಬೇಕಾಗುತ್ತೆ. ಹಾಗೆಯೇ ಕಮ್ಯುನಿಸ್ಟ್ ಪಕ್ಷದ ಶಾಸಕರು ಇಬ್ಬರೇನಿದ್ದಾರೆ ಅವರು ಸೇರಿ ಬೆಂಬಲ ಪತ್ರ ಕೊಡಬೇಕು, ಇನ್ನೊಂದು ಪಕ್ಷದ ಬೆಂಬಲ ಕೊಡಬೇಕು. ಅದರಿಂದ ಬಹುಮಟ್ಟಿಗೆ ವಿಜಯ್ ಸರ್ಕಾರಕ್ಕೆ ರಚಿಸೋದು ನಿಚ್ಚಳ ಆಗಿದೆ. ಅದರ ಜೊತೆಗೆ ಕಾಂಗ್ರೆಸ್ ಬೆಂಬಲದೊಂದಿಗೆ, ಯಾಕೆ ಭಾಳ ಸ್ಪಷ್ಟವಾಗಿ ವಿಜಯ್ ಹಲವು ಸಂದರ್ಭದಲ್ಲಿ ಹೇಳಿದ್ದಾರೆ, ಸೊ BJP ನನ್ನ ಸೈದ್ಧಾಂತಿಕ ವಿರೋಧಿ ಅಂತ. ಆ ಕಾರಣಕ್ಕೆ ಅವರು ಆ ಸಿದ್ಧಾಂತದ ಮೇಲೆ ಹೋಗೋದರಿಂದ ಅವರಿಗಿರುವ ಅನಿವಾರ್ಯ ಕೂಡ ಅದೇನೆ. ಅವರು ಕಾಂಗ್ರೆಸ್ CPIM ಮತ್ತು ಇನ್ನೊಂದು ಪಕ್ಷದ ಬೆಂಬಲ ತೆಗೆದುಕೊಳ್ಳಲೇಬೇಕು, ಸೆಕ್ಯುಲರ್ ಫ್ರಂಟ್ ಅಂತ, ಬೇರೆ ದಾರಿ ಇಲ್ಲ. ಇನ್ನು ಬೇರೆ ಬೇರೆ ಮಾತಾಡಲಾಗ್ತಾ ಇತ್ತು, ಅಣ್ಣಾ DMKಯನ್ನು ಅವರು ಡಿವೈಡ್ ಮಾಡ್ಬೋದು, ಅಂಥದ್ದೆಲ್ಲ ನಡೆಯಲ್ಲ. ಅದನ್ನ ಡಿವೈಡ್ ಮಾಡೋಕ್ಕೂ ಆಗಲ್ಲ. ಯಾರತ್ತೋ 4-6 ಜನರಿಗೆ ರಾಜೀನಾಮೆ ಕೊಡಿಸ್ಬಿಟ್ಟು ಮತ್ತೆ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿ ನಥಿಂಗ್ ವಿಲ್ ಹ್ಯಾಪನ್ ಅನ್ಸುತ್ತೆ. ಈ ತಕ್ಷಣ ನೋಡಿದರೆ ವಿಜಯ್ ಅವರ ದಾರಿ ಸುಗಮವಾಗಿದ್ದಂತೆ ಕಾಣುತ್ತೆ. ಆದರೆ ಈ ಬೆಳವಣಿಗೆ ನಂತರ ತಮಿಳುನಾಡಿನಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಬೆಳವಣಿಗೆ ಆಗಿದೆ. ಅದು DMK ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ. ಸೊ ತಮಿಳುನಾಡಿನ ಹಲವು ಕಡೆ ಪ್ರತಿಭಟನೆಗಳು ನಡೆದಿವೆ, ಘೋಷಣೆಗಳು ಕೂಗಿವೆ. ಕಾಂಗ್ರೆಸ್ ಮೋಸ ಮಾಡಿದೆ, ಕಾಂಗ್ರೆಸ್ ಡಿಚ್ಡಾಸ್ ಅಂಥೇಳಿ ಕಾರ್ಯಕರ್ತರು, ಕೆಳಹಂತದ ಕಾರ್ಯಕರ್ತರು ಪ್ರತಿಕ್ರಿಯೆ ನೀಡ್ತಿದ್ದಾರೆ. ಆದರೆ ಯು ಸಿ ದ ಟಾಪ್ ಲೀಡರ್ಶಿಪ್ ಸ್ಟಾಲಿನ್ ಆಗಲಿ, ಉದಯನಿಧಿ ಸ್ಟಾಲಿನ್ ಆಗಲಿ, ಅವ್ರು ಯಾರೂ ಪ್ರತಿಕ್ರಿಯೆ ಅವ್ರು ನೀಡಿಲ್ಲ. ಅವರು ನೀಡ್ಬೋದು ಅಂತ. ಅಂದರೆ ಸೊ ಯಾವಾಗ ಕಾಂಗ್ರೆಸ್ ವಿಜಯ್ ಜೊತೆಗೆ ಹೋದರೆ ತಕ್ಷಣ ಆಗುವುದು ಅಂದರೆ ಹಲವು ವರ್ಷಗಳ ಸ್ನೇಹ ಮೈತ್ರಿ ಇತ್ತಲ್ಲ DMK ಮತ್ತು ಕಾಂಗ್ರೆಸ್ ನಡುವೆ, ಅದು ಕುಸಿದು ಬೀಳುತ್ತೆ ಅಂತ. ಆದರೆ ರಾಜಕಾರಣದಲ್ಲಿ ಬಿಸಿ ಸ್ನೇಹ ಮೈತ್ರಿಗಳೆಲ್ಲ ಕೂಡ ಸಾಂದರ್ಭಿಕವಾಗಿರುತ್ತವೆ. ಅದಕ್ಕೆ ಒಂಥರ ವೈಯಕ್ತಿಕ ಸಂಬಂಧದ ಹಾಗಲ್ಲ. ಅದು ಪೊಲಿಟಿಕಲ್ ರಿಲೇಷನ್ಸ್ ಆರ್ ಆಲ್ವೇಸ್ ಡಿಫರೆಂಟ್. ಇಟ್ ಮೇ ಚೇಂಜ್ ಎನಿ ಟೈಮ್ ಫಾರ್ ಎನಿಥಿಂಗ್. ಸೊ ಯಾವ ಟೈಮ್ನಲ್ಲಿ ಬೇಕಾದರೂ ಅದು ಬದಲಾವಣೆ ಆಗ್ಬೋದು. ಈಗ ಅವರಿಗೆ ಬದಲಾವಣೆಗೆ ಒಂದು ಕಾರಣ ಕಾಂಗ್ರೆಸ್ಸಿಗಿದೆ. ಅതെಂದರೆ ತಮಿಳುನಾಡಿನಲ್ಲಿ ಸೆಕ್ಯುಲರ್ ಫೋರ್ಸಸ್, ಸೆಕ್ಯುಲರ್ ಗೌರ್ಮೆಂಟ್ ಬರಬೇಕು, ನಮ್ಗೆ ಬೇರೆ ದಾರಿ ಇರಲಿಲ್ಲ. ಅದಿಲ್ಲ ಅಂತಂದರೆ ಯು ಸಿ ದಟ್ BJPನೂ ಈ ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಕಾರಣ ಕೊಡ್ಬೋದು. ಆ ಕಾರಣವನ್ನೇ ಕೊಡ್ತಾ ಇದೆ. ಈ ಮೈತ್ರಿ ಎಷ್ಟು ಗಟ್ಟಿಯಾಗಿ ಉಳಿಯುತ್ತೆ ಅನ್ನುವ ಪ್ರಶ್ನೆ ಕೂಡ ಇದೆ. 2029ಕ್ಕೆ ಬರುವಂಥ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಆವಾಗ ಯು ಸಿ ದಟ್ ವಿಜಯ್ ಅವರ ಪಕ್ಷದ ಜೊತೆಗೇ ಕಾಂಗ್ರೆಸ್ ಇರುತ್ತಾ ಅಥವಾ ಅದು ಮತ್ತೆ DMK ಜೊತೆಗೆ ಹೋಗುತ್ತಾ? ರಾಜಕಾರಣದಲ್ಲಿ ಹೀಗೆ ಅಂತ ಹೇಳೋಕ್ಕಾಗಲ್ಲ ಅದು. ಆದರೆ ಒಟ್ಟಿನಲ್ಲಿ ದಟ್ DMKಗೆ ಸೋಲಿನ ನೋವಿನ ನಡುವೆ ಇದು ಇನ್ನೊಂದು ಗಾಯ ಅಂತ. ಅದ್ರ ಜೊತೆಗೆ DMK ಕಾರ್ಯಕರ್ತರು ಇನ್ನೊಂದು ಮಾತನ್ನು ಹೇಳ್ತಾರೆ, ಏನು ಗೊತ್ತಾ? ಕಾಂಗ್ರೆಸ್ ಪಕ್ಷಕ್ಕೆ ತಮಿಳುನಾಡಿನಲ್ಲಿ ಸ್ವಂತಿಕೆ ಅನ್ನೋದೇ ಇಲ್ಲ, ಸ್ವಂತ ಬಲನೇ ಇಲ್ಲ. ಅವ್ರು ಯಾರ್ದಾರು ಬಾಲಂಗೋಚಿಯಾಗಿ ಗೆಲ್ಲಬೇಕು, ಸ್ವತಂತ್ರವಾಗಿ ಗೆಲ್ಲಕ್ಕಾಗಲ್ಲ. ಇಷ್ಟು ಕಾಲ ನಮ್ಮ ಬಾಲ ಹಿಡ್ಕೊಂಡು ಓಡಾಡ್ತಾ ಇದ್ದರು, ಈಗ ಹೋಗ್ಬಿಟ್ಟು ವಿಜಯ್ ಬಾಲ ಹಿಡ್ಕೊಂಡಿದ್ದಾರೆ, ಅವ್ರ ಯೋಗ್ಯತೆ ಅಷ್ಟು. ಈ ರೀತಿಯ ಕೋಪದ ಪ್ರತಿಕ್ರಿಯೆ ಕೂಡ ಬರ್ತಾಯಿದೆ. ಸೊ ಆದ್ದರಿಂದ ಇಡೀ ಮೈತ್ರಿಗೆ ಕಗ್ಗಂಟು ಅಥವಾ ಮೈತ್ರಿ ಮುಗಿದೋಗಿದ್ದು ಒಂದಾದರೆ ಮುಂದಿನ ತಮಿಳುನಾಡು ರಾಜಕಾರಣ ಎತ್ತ ತಿರುಗುತ್ತೆ, ಏನಾಗುತ್ತೆ ಅನ್ನುವ ಕುತೂಹಲ ಮಾತ್ರ ಉಳಿಯುತ್ತೆ. ಒಂದಂತೂ ಹೇಳ್ತೀನಿ, ವಿಜಯ್ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವತ್ತು ಪ್ರಮಾಣ ವಚನ ಸ್ವೀಕಾರ್ತಾರೆ, ಏನು ಮಾಡ್ತಾರೆ ಅದು ಡಿಸೈಡ್ ಆಗಬೇಕಾಗಿದೆ. ಸೊ ಕಾಂಗ್ರೆಸ್ ಹಾಗೂ ಉಳಿದ CPIM ಮತ್ತು ಇನ್ನೊಂದು ಪಕ್ಷದ ಬೆಂಬಲದೊಂದಿಗೆ ಅವರು ಸರ್ಕಾರ ರಚಿಸ್ಬೋದು. ಆದರೆ ಇನ್ನೊಂದು ಬಹಳ ಸ್ಪಷ್ಟವಾದ್ದು ಅಂದರೆ ಕಾಂಗ್ರೆಸ್ ಯು ಸಿ ದಟ್ ಸರ್ಕಾರದ ಭಾಗವಾಗಿ ಬೆಂಬಲ ನೀಡುತ್ತಾ ಅಥವಾ ಹೊರಗಡೆಯಿಂದ ಬೆಂಬಲ ನೀಡುತ್ತಾ ಅನ್ನೋದು ಇನ್ನೂ ಕ್ಲಿಯರ್ ಆಗಿಲ್ಲ. ಈ ಬಗ್ಗೆ ಯಾವುದೇ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಸೊ ಸರ್ಕಾರದ ಭಾಗ ಆದರೆ ಸೊ ಅವರಿಗೆ ಒಬ್ಬೊಬ್ಬರಿಗೆ ಮಂತ್ರಿ ಸ್ಥಾನ ಸಿಗ್ಬೋದು. ಆದರೆ ಆವಾಗ ಸ್ಥಿರತೆ ಬರುತ್ತೆ ಮೈತ್ರಿಗೆ. ಹೊರಗಡೆಯಿಂದ ಕಾಂಗ್ರೆಸ್ ಬೆಂಬಲ ಕೊಡ್ತೀನಿ ಅಂತಂದರೆ ಆಗ ವಿಜಯ್ ಅವರ ಸರ್ಕಾರಕ್ಕೆ ಸ್ಥಿರತೆ ಇರಲ್ಲ. ಅದರಿಂದ ಆ ಚರ್ಚೆ ಕೂಡ ನಡೀಬೋದು. ವಿಜಯ್ ರೆಡಿ ಇರ್ಬೋದು, ಇಬ್ಬರ 3 ಜನರನ್ನು ಮಂತ್ರಿ ಮಾಡೋದೇನು ದೊಡ್ಡ ವಿಚಾರ ಅಲ್ಲ ಅವರಿಗೆ. ಸೊ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನ ತಗೊಳುತ್ತೆ, ರಾಹುಲ್ ಗಾಂಧಿ ಯಾವ ತೀರ್ಮಾನ ತಗೋತಾರೆ ಅನ್ನೋದು ಬಹಳ ಮುಖ್ಯವಾದ್ದು. ಇವತ್ತು ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ. ಈ ಎಲ್ಲ ಬೆಳವಣಿಗೆ ಬಗ್ಗೆ ಮತ್ತೆ ನಾಳೆ ನಿಮಗೆ ನಾನು ಹೆಚ್ಚಿನ ಅಪ್ಡೇಟನ್ನು ಕೊಡ್ತೀನಿ. ಆ್ಯಸ್ ಆಫ್ ನೌ ಎಷ್ಟೊತ್ತಿಗೆ ವಿಜಯ್ ಹೋಗಿ ರಾಜ್ಯಪಾಲರು ಭೇಟಿ ಮಾಡ್ತಾರೆ ಗೊತ್ತಿಲ್ಲ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ.